ಕೃತಕ ಬುದ್ಧಿಮತ್ತೆ ಆಧಾರಿತ ಎಂಜಿನಿಯರಿಂಗ್ ಪರಿಹಾರಗಳ ಹೊಸ ಅಲೆಗೆ ಚಾಲನೆ ನೀಡಿದ L&T ಟೆಕ್ನಾಲಜಿ ಸರ್ವಿಸ್ನ ಜಾಗತಿಕ ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಹ್ಯಾಕಥಾನ್. ಕೃತಕ ಬುದ್ಧಿಮತ್ತೆ ಅಂದ್ರೆ AI ಆಧಾರಿತ ಸಂಕೀರ್ಣ ಸ್ವರೂಪದ ಎಂಜಿನಿಯರಿಂಗ್ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ವಿಶಿಷ್ಟ ಪ್ರಯತ್ನ. ಭಾರತ, ಅಮೆರಿಕ ಮತ್ತು ಯುರೋಪ್ನ 9 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ನಡೆದ 24 ಗಂಟೆಗಳ ಹೊಸ ಆವಿಷ್ಕಾರಗಳ ಸ್ಪರ್ಧೆಯಲ್ಲಿ 770ಕ್ಕೂ ಹೆಚ್ಚು ತಂಡಗಳ 4000 ಎಂಜಿನಿಯರುಗಳ ಪಾಲ್ಗೊಳ್ಳುವಿಕೆ. ಬೆಂಗಳೂರು, ಮೈಸೂರು ಸೇರಿದಂತೆ ದೇಶದ 7 ನಗರಗಳ ತಂಡಗಳು ಭಾಗಿ. ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಪರಿಹಾರಗಳು ಮತ್ತು ಎಂಜಿನಿಯರಿಂಗ್ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಲಹಾ ಸೇವೆಗಳಲ್ಲಿ ಜಾಗತಿಕ ಮುಂಚೂಣಿ ಕಂಪನಿಯಾಗಿರುವ L&T ಟೆಕ್ನಾಲಜಿ ಸರ್ವಿಸಸ್ ಜಾಗತಿಕ ನಾವೀನ್ಯತೆಯ ಸವಾಲು ಆಗಿರುವ ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಓಪನ್ ಹ್ಯಾಕ್ 2026 ಯಶಸ್ವಿಯಾಗಿ ಪೂರ್ಣಗೊಳಿಸಿದೆ. ಇದೇ ಮೊದಲ ಬಾರಿಗೆ ಭಾರತ, ಅಮೆರಿಕ ಮತ್ತು ಯುರೋಪ್ನ 9 ಕೇಂದ್ರಗಳಲ್ಲಿ ಏಕಕಾಲದಲ್ಲಿ ಆಯೋಜಿಸಿದ್ದ ಈ ಹ್ಯಾಕಥಾನ್ನಲ್ಲಿ ಬೆಂಗಳೂರು, ಮೈಸೂರು, ಚೆನ್ನೈ, ಹೈದರಾಬಾದ್, ಪುಣೆ, ವಡೋದರ, ಮುಂಬೈ, ಡಲ್ಲಾಸ್ ಮತ್ತು ಮ್ಯೂನಿಕ್ ನಗರಗಳ 770ಕ್ಕೂ ಹೆಚ್ಚು ತಂಡಗಳ 4000 ಎಂಜಿನಿಯರ್ಗಳು ಭಾಗವಹಿಸಿದ್ದರು. ಕೃತಕ ಬುದ್ಧಿಮತ್ತೆ ಆಧಾರಿತ ಸಂಕೀರ್ಣ ಸ್ವರೂಪದ ಎಂಜಿನಿಯರಿಂಗ್ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ ಪ್ರಯತ್ನ ನಡೆಸಿದರು. ಕಂಪನಿಯ ಕಾರ್ಯತಂತ್ರದ ಬೆಳವಣಿಗೆಯ ಆದ್ಯತೆಗಳಿಗೆ ಅನುಗುಣವಾಗಿ 500ಕ್ಕೂ ಹೆಚ್ಚು ಸವಾಲುಗಳನ್ನು ರೂಪಿಸಲಾಗಿತ್ತು. ಇವು ತಂತ್ರಾಂಶ, ನಿರ್ಧರಿತ ಸಂಚಾರ, ಕೈಗಾರಿಕಾ ಘಟಕಗಳ ನಿರ್ಮಾಣ ಮತ್ತು ಆಧುನೀಕರಣ, ಇಂಧನ ಮತ್ತು ಯಾಂತ್ರೀಕರಣ, ಮುಂದಿನ ತಲೆಮಾರಿನ ಗಣಕ ವ್ಯವಸ್ಥೆ ಮತ್ತು ಕೃತಕ ಬುದ್ಧಿಮತ್ತೆ ಮೂಲಸೌಕರ್ಯ, ಡಿಜಿಟಲ್ ಉತ್ಪಾದನೆ, ವೈದ್ಯಕೀಯ ತಂತ್ರಜ್ಞಾನ ಹಾಗೂ ತಂತ್ರಾಂಶ ವೇದಿಕೆಗಳು ಮತ್ತು ಕೃತಕ ಬುದ್ಧಿಮತ್ತೆ ಸೇರಿದಂತೆ ಹಲವು ಕ್ಷೇತ್ರಗಳನ್ನು ಒಳಗೊಂಡಿದ್ದವು. ಹ್ಯಾಕಥಾನ್ನಲ್ಲಿ ಭಾಗವಹಿಸಿದ್ದ ತಂಡಗಳು ತಮ್ಮ ಕ್ಷೇತ್ರ ಪರಿಣತಿ ಮತ್ತು ಪ್ರವರ್ಧಮಾನಕ್ಕೆ ಬರುತ್ತಿರುವ ತಂತ್ರಜ್ಞಾನಗಳನ್ನು ಸಂಯೋಜಿಸಿ ಉಪಯುಕ್ತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿವೆ. ಕೈಗಾರಿಕಾ ಯಾಂತ್ರೀಕರಣ, ಸೈಬರ್ ಸುರಕ್ಷತೆ, ಸ್ವಯಂಚಾಲಿತ ವ್ಯವಸ್ಥೆಗಳು, ಪೂರೈಕೆ ಸರಪಳಿ ಬುದ್ಧಿವಂತಿಕೆ, ಸಂಸ್ಥೆಗಳ ಕಾರ್ಯಕ್ಷಮತೆ ಸುಧಾರಣೆ ಮತ್ತು ಆರೋಗ್ಯ ಸೇವೆ ಸೇರಿದಂತೆ ವಿವಿಧ ಕ್ಷೇತ್ರಗಳಲ್ಲಿ ಕೃತಕ ಬುದ್ಧಿಮತ್ತೆ ಆಧಾರಿತ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲಾಗಿದೆ. ಸಂಸ್ಥೆಗಳು ತಮ್ಮ ಉತ್ಪನ್ನಗಳು, ಕಾರ್ಯವಿಧಾನಗಳು ಹಾಗೂ ನಿರ್ಧಾರ ಕೈಗೊಳ್ಳುವ ಪ್ರಕ್ರಿಯೆಗಳನ್ನು ಹೊಸ ದೃಷ್ಟಿಕೋನದಿಂದ ಮರುರೂಪಿಸಲು ನೆರವಾಗುವುದು ಈ ಎಲ್ಲ ಪರಿಹಾರಗಳ ಉದ್ದೇಶವಾಗಿದೆ. LTTSನ ಹಿರಿಯ ನಾಯಕರು ಮತ್ತು ತಂತ್ರಜ್ಞಾನ ತಜ್ಞರನ್ನು ಒಳಗೊಂಡ ತೀರ್ಪುಗಾರರ ಮಂಡಳಿಯು ಹಲವು ಹಂತಗಳಲ್ಲಿ ಈ ಎಲ್ಲ ಪರಿಹಾರಗಳ ಮೌಲ್ಯಮಾಪನ ನಡೆಸಿದೆ. ನಾವೀನ್ಯತೆ, ತಾಂತ್ರಿಕ ಶ್ರೇಷ್ಠತೆ, ಕಾರ್ಯಸಾಧ್ಯತೆಯ ಸಾಮರ್ಥ್ಯ ಹೆಚ್ಚಳ, ವಾಸ್ತವ ಜಗತ್ತಿನ ಅಗತ್ಯಗಳು ಹಾಗೂ ಸಮಸ್ಯೆಗಳಿಗೆ ಪ್ರಸ್ತುತವಾಗುವ ಹಾಗೂ ಕೃತಕ ಬುದ್ಧಿಮತ್ತೆಯ ಪರಿಣಾಮಕಾರಿ ಬಳಕೆ ಸೇರಿದಂತೆ ವಿವಿಧ ಮಾನದಂಡಗಳನ್ನು ಪರಿಗಣಿಸಿ ಈ ಎಲ್ಲ ಪ್ರಸ್ತಾವನೆಗಳನ್ನು ಪರಿಶೀಲಿಸಲಾಯಿತು. ವಿಜೇತ ತಂಡಗಳಿಗೆ ಸುಮಾರು 30 ಲಕ್ಷಕ್ಕೂ ಅಧಿಕ ನಗದು ಬಹುಮಾನಗಳನ್ನು ನೀಡಲಾಯಿತು. ಹೆಚ್ಚು ಗಮನ ಸೆಳೆದ ನಾವೀನ್ಯತಾ ಪರಿಹಾರಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸುವ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಭರವಸೆ ಮೂಡಿಸಿದ ಹಾಗೂ ಹೆಚ್ಚು ಕಾರ್ಯಸಾಧ್ಯತೆಯ ಪರಿಹಾರಗಳಿಗೆ ಉತ್ತೇಜನ ನೀಡುವ LTTSನ ಪ್ರಾಜೆಕ್ಟ್ ಇಕ್ವಿನಾಕ್ಸ್ ವೇದಿಕೆಯ ಮೂಲಕ ಮುಂದಿನ ಹಂತದ ಅಭಿವೃದ್ಧಿಗೆ ಅವಕಾಶ ಕಲ್ಪಿಸಲಾಗಿದೆ. ಪೇಟೆಂಟ್ ಪಡೆಯುವ ಸಾಮರ್ಥ್ಯ ಹೊಂದಿರುವ ನಾವೀನ್ಯತೆಯ ಪರಿಹಾರಗಳನ್ನು ವಿಶೇಷ ಮಾನ್ಯತೆಗಾಗಿ ಆಯ್ಕೆ ಮಾಡಲಾಗಿದೆ. ತಮ್ಮ ಹೊಸ ಆಲೋಚನೆಗಳನ್ನು ಮೌಲ್ಯಯುತ ಬೌದ್ಧಿಕ ಆಸ್ತಿಯನ್ನಾಗಿ ಪರಿವರ್ತಿಸಿಕೊಳ್ಳುವುದಕ್ಕೂ ಈ ಹ್ಯಾಕಥಾನ್ನಲ್ಲಿ ಭಾಗವಹಿಸಿದವರಿಗೆ ಅವಕಾಶ ಕಲ್ಪಿಸಿಕೊಡಲಾಗಿದೆ. ಹ್ಯಾಕಥಾನ್ನಲ್ಲಿ ಭಾಗವಹಿಸಿದ ಹಾಗೂ ಪ್ರಶಸ್ತಿ ಬಹುಮಾನ ಪಡೆದ ತಂಡಗಳನ್ನು ಅಭಿನಂದಿಸಿರುವ L&T ಟೆಕ್ನಾಲಜಿ ಸರ್ವಿಸ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಮೃತ್ಯುಂಜಯ ಕುಮಾರ್ ಸಿಂಗ್ ಅವರು, ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ಓಪನ್ ಹ್ಯಾಕ್ 2026 ಕಾರ್ಯಕ್ರಮವು ಎಂಜಿನಿಯರಿಂಗ್ ಪರಿಣತಿ ಮತ್ತು ಕೃತಕ ಬುದ್ಧಿಮತ್ತೆ ಒಗ್ಗೂಡಿಸಿ ವಾಸ್ತವ ಜಗತ್ತಿನ ಕೈಗಾರಿಕಾ ಸವಾಲುಗಳಿಗೆ ಪರಿಹಾರ ಕಂಡುಹಿಡಿಯುವ LTTSನ ಎಂಜಿನಿಯರಿಂಗ್ ಇಂಟೆಲಿಜೆನ್ಸ್ ದೂರದೃಷ್ಟಿಯನ್ನು ಪ್ರತಿಬಿಂಬಿಸುತ್ತದೆ. ಗಮನಾರ್ಹ ಸಂಖ್ಯೆಯ ಎಂಜಿನಿಯರುಗಳ ಭಾಗವಹಿಸುವಿಕೆಯ ಜೊತೆಗೆ ನಮ್ಮ ಎಂಜಿನಿಯರ್ಗಳು ಸಂದರ್ಭದ ಅರಿವು, ಕ್ಷೇತ್ರ ಪರಿಣತಿ ಮತ್ತು ಕೃತಕ ಬುದ್ಧಿಮತ್ತೆಯ ಸಾಮರ್ಥ್ಯ ಬಳಸಿಕೊಂಡು ವ್ಯಾವಹಾರಿಕವಾಗಿ ಮಹತ್ವ ಹೊಂದಿರುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಿರುವುದು ವಿಶೇಷವಾಗಿದೆ. ಓಪನ್ ಹ್ಯಾಕ್ನಂತಹ ಉಪಕ್ರಮಗಳು ನಮ್ಮ ಪ್ರತಿಭಾವಂತ ಸಿಬ್ಬಂದಿಗೆ ಹೊಸ ಪ್ರಯೋಗಗಳನ್ನು ನಡೆಸಲು, ಪರಸ್ಪರ ಸಹಯೋಗದೊಂದಿಗೆ ಕಾರ್ಯನಿರ್ವಹಿಸಲು ಹಾಗೂ ಎಂಜಿನಿಯರಿಂಗ್ನ ಭವಿಷ್ಯವನ್ನು ರೂಪಿಸುವ ಪರಿಹಾರಗಳನ್ನು ಅಭಿವೃದ್ಧಿಪಡಿಸಲು ಅವಕಾಶ ಒದಗಿಸುತ್ತವೆ ಎಂದು ಹೇಳಿದ್ದಾರೆ. So we have 3,700 plus people participating on this across the globe.
many centers in India, Bangalore, Mysore, Chennai, Pune, Vadodara, Hyderabad. We have participants in Europe, we have participants in US, in Munich and Dallas. The idea is that in 24 hours we solve complex problems, we create unique IPs that we can monetize tomorrow, and some of these problems that we are solving is for our end customers. So we intend to take this. We are also going to take advantage of this and find talent which is future ready that can build future engineering solutions for our customers. So the problems we are solving is for across the globe, right? In fact, one of the kid who is trying to solve a problem is actually about how do you manage disaster in the country, and how do you give advance warning. One of the project we are trying to solve is how do you look at all the data in the cars and see if you can give a safety warning. For example, the accident-prone zone, as an example, right? So you can look at all of these. So these are all, global problems. There are some India-specific problems. We're trying to solve both of these. That's the idea. No, this is sector agnostic. I mean, there are some of them are building on mobile solutions. Some of them are building for mobility, auto companies. Some of them are building for oil and gas companies. Some of them are building for shipping. Some for aerospace. Some for even maybe retailers. Some for using for banking. So there any segment. I mean, we are not restricting, right? The idea we are anybody who is trying to take an engineering problem and trying to solve it and embed intelligence within that and ensure that intelligence is being managed properly. That's what we do. We engineer the intelligence in a way that you will get the value of whatever is in the product or in the process, which is, can you do it faster? That's the idea. So this could be anywhere, right? It doesn't have to be India specific, global specific. We just started, so we'll get to know tomorrow. But the kind of solutions that people are attempting is very, very exciting. We are looking at people trying to solve, creating, like, for example, a black box for automobile. Or someone who's trying to say that, look, if you take your entire intelligence data and put it in an organization, then people don't need to talk to different departments. You can just do it to one function, which is this bot which can work. One of them is trying to see how can we do a jaw surgery and do the calculation of the jaw surgery beforehand, so that when the doctor starts the surgery, he has all the permutation, combination, the calculation right. These are all very complex problems to solve. So these are all multiple examples that people are trying to solve for, and some of them are like cross-functional. So there are people who are mechanical background, electrical background. They're trying to come together, computer science guys, and see how we can solve these complex issues.